ನಿಮ್ಮ ಕನಸುಗಳನ್ನು ನನಸು ಮಾಡುವುದು ಅಷ್ಟು ಕಷ್ಟವಲ್ಲ ಅಂದ್ರೆ ಕೇವಲ ನಿಮ್ಮ ಮನಸ್ಸಿನ ಶಕ್ತಿ, ನಿಮ್ಮ ಆಲೋಚನೆಗಳು, ನಿಮ್ಮ ನಂಬಿಕೆಗಳ ಮೂಲಕ ನೀವು ಬಯಸಿದ ಜೀವನವನ್ನು ಆಕರ್ಷಿಸಬಹುದು ಅಂತ ಹೇಳಿದ್ರೆ ನಂಬ್ತೀರಾ? ಇದೇ ಆಕರ್ಷಣೆಯ ನಿಯಮ, ಲಾ ಆಫ್ ಅಟ್ರಾಕ್ಷನ್. ಇಂದು ನಾವು ಈ ಸೂತ್ರವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಉದಾಹರಣೆಗಳೊಂದಿಗೆ ಹೇಗೆ ನಾವು ಇದನ್ನು ನಮ್ಮ ಜೀವನದಲ್ಲಿ ಬಳಸಬಹುದು ಎಂಬುದನ್ನು ಕಲಿಯೋಣ. ಆಕರ್ಷಣೆಯ ನಿಯಮ ಅಂದ್ರೆ ನಿಮ್ಮ ಮನಸ್ಸು ಯಾವ ಆಲೋಚನೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುತ್ತದೋ ಅದನ್ನೇ ನಿಮ್ಮ ಜೀವನಕ್ಕೆ ಆಕರ್ಷಿಸುತ್ತದೆ. ನೀವು ಧನಾತ್ಮಕ ಆಲೋಚನೆ ಮಾಡಿದರೆ ಧನಾತ್ಮಕ ಅನುಭವಗಳು ಬರುತ್ತವೆ. ನೀವು ನಕಾರಾತ್ಮಕ ಆಲೋಚನೆ ಮಾಡಿದರೆ ನಕಾರಾತ್ಮಕ ಪರಿಸ್ಥಿತಿಗಳು ಬರುತ್ತವೆ. ಸರಳವಾಗಿ ಹೇಳಬೇಕೆಂದರೆ ನೀವು ಏನು ಯೋಚಿಸುತ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಆಗುತ್ತೆ. ಒಂದು ರೈತ ನೆಲದಲ್ಲಿ ಏನಾದರೂ ಬೀಜ ಬಿತ್ತಿದರೆ ನೆಲ ಅದನ್ನೇ ಬೆಳೆಯಿಸುತ್ತದೆ. ಗೋಧಿ ಬಿತ್ತಿದರೆ ಗೋಧಿ ಬರುತ್ತದೆ, ಅಕ್ಕಿ ಬಿತ್ತಿದರೆ ಅಕ್ಕಿ ಬರುತ್ತದೆ. ಅದೇ ರೀತಿ ನಿಮ್ಮ ಮನಸ್ಸು ಒಂದು ಭೂಮಿಯಂತಿದೆ. ನೀವು ಅದರಲ್ಲಿ ಯಾವ ಆಲೋಚನೆ ಬಿತ್ತುತ್ತೀರೋ ಅದನ್ನೇ ಅದು ಫಲವಾಗಿ ಕೊಡುತ್ತದೆ. ಒಬ್ಬ ವಿದ್ಯಾರ್ಥಿ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗುತ್ತೇನೆ ಅಂದುಕೊಂಡರೆ ಅವನ ಮನಸ್ಸು ಭಯದಿಂದ ತುಂಬುತ್ತದೆ. ಅವನು ಓದುವಾಗಲೂ ನಂಬಿಕೆ ಇರುವುದಿಲ್ಲ, ಪರೀಕ್ಷೆಯ ದಿನ ಗಾಬರಿಯಾಗುತ್ತಾನೆ. ಆದರೆ ಇನ್ನೊಬ್ಬ ವಿದ್ಯಾರ್ಥಿ ನಾನು ಪಾಸ್ ಆಗುತ್ತೇನೆ, ನಾನು ಉತ್ತಮವಾಗಿ ತಯಾರಿ ಮಾಡ್ತೀನಿ ಅಂದುಕೊಂಡರೆ ಅವನು ಧೈರ್ಯದಿಂದ ಓದುತ್ತಾನೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ಫಲಿತಾಂಶವೂ ಉತ್ತಮ ಬರುತ್ತದೆ. ಹೀಗಾದ್ರೆ ಲಾ ಆಫ್ ಅಟ್ರಾಕ್ಷನ್ ಅನ್ನು ಹೇಗೆ ಬಳಸಬಹುದು? ಮೊದಲನೆಯದಾಗಿ ಸ್ಪಷ್ಟವಾದ ಗುರಿ ಹೊಂದಬೇಕು. ನೀವು ಏನು ಬಯಸುತ್ತೀರೋ ಅದನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ನನಗೆ ಹಣ ಬೇಕು ಅಂತಲ್ಲ, ಬದಲಾಗಿ ನಾನು ತಿಂಗಳಿಗೆ 1,00,000 ಸಂಪಾದಿಸುತ್ತೇನೆ ಅಂತ ಸ್ಪಷ್ಟ ಗುರಿ ಇರಲಿ. ಎರಡನೆಯದು ಧನಾತ್ಮಕ ಆಲೋಚನೆ ಮಾಡಬೇಕು. ನಕಾರಾತ್ಮಕ ಪದಗಳನ್ನು ಬಳಸಬೇಡಿ. ಉದಾಹರಣೆಗೆ ನಾನು ಅನಾರೋಗ್ಯವಾಗಬಾರದು ಅನ್ನುವ ಬದಲು ನಾನು ಆರೋಗ್ಯವಾಗಿದ್ದೇನೆ ಅಂತ ಯೋಚಿಸಿ. ಮೂರನೆಯದು ಕಲ್ಪನೆ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ನೀವು ಬಯಸಿರುವುದನ್ನು ಈಗಾಗಲೇ ಸಾಧಿಸಿದ್ದೀರಿ ಎಂದು ಚಿತ್ರಿಸಿ. ಹೊಸ ಮನೆ ಬಯಸಿದ್ರೆ ಆ ಮನೆಯೊಳಗೆ ನೀವು ನಡೆಯುತ್ತಿರುವುದನ್ನು ಮನಸ್ಸಿನಲ್ಲಿ ನೋಡಿ. ನಾಲ್ಕನೆಯದು ಭಾವನೆ ಸೇರಿಸಿ. ಕೇವಲ ಯೋಚನೆ ಸಾಕಾಗೋದಿಲ್ಲ, ಅದಕ್ಕೆ ಸಂತೋಷ, ಕೃತಜ್ಞತೆ, ಉತ್ಸಾಹ ಸೇರಿಸಿ. ಹೃದಯದಿಂದ ಇದು ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇರಲಿ. ಐದನೆಯದು ಕ್ರಮ ಕೈಗೊಳ್ಳಿ. ಯೂನಿವರ್ಸ್ಗೆ ಕಾದು ಕುಳಿತರೆ ಸಾಲದು. ನೀವು ಬೇಕಾದ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಉದ್ಯೋಗ ಬಯಸಿದ್ರೆ ಉದ್ಯೋಗ ಅರ್ಜಿ ಪತ್ರ ಕಳುಹಿಸಬೇಕು, ವ್ಯಾಯಾಮ ಬಯಸಿದ್ರೆ ಜಿಮ್ಗೆ ಹೋಗಬೇಕು. ಅಮೆರಿಕಾದ ಪ್ರಸಿದ್ಧ ಲೇಖಕ ನ್ಯಾಪೋಲಿಯನ್ ಹಿಲ್ ತನ್ನ ಥಿಂಕ್ ಆಂಡ್ ಗ್ರೋ ರಿಚ್ ಪುಸ್ತಕದಲ್ಲಿ ಹೇಳಿದ ಕತೆ ಬಹಳ ಪ್ರಸಿದ್ಧ. ಒಬ್ಬ ದರಿದ್ರ ಹುಡುಗ ಯಾವಾಗಲೂ ತನ್ನನ್ನು ದೊಡ್ಡ ಉದ್ಯಮಿಯಾಗುತ್ತೇನೆ ಅಂತ ನಂಬಿಕೊಂಡಿದ್ದ. ದಿನವೂ ಆ ಕನಸನ್ನು ನೆನೆಸಿಕೊಂಡಿದ್ದ, ಅದನ್ನು ದೃಢವಾಗಿ ಮನಸ್ಸಿನಲ್ಲಿ ಚಿತ್ರಿಸಿಕೊಂಡಿದ್ದ. ಕೆಲವು ವರ್ಷಗಳ ನಂತರ ಆತನ ಜೀವನ ಬದಲಾಗಿತ್ತು. ಆತನ ಕನಸು ನಿಜವಾಯಿತು. ಇದು ಕೇವಲ ಕಥೆಯಲ್ಲ, ನಮ್ಮ ಭಾರತದ ಜೆ ಅಬ್ದುಲ್ ಕಲಾಂ ಅವರು ಕೂಡ ತಮ್ಮ ಕನಸುಗಳನ್ನು ವಿಜುವಲೈಸೇಷನ್ ಮೂಲಕ ಸಾಧಿಸಿದ್ದಾರೆ. ಬಾಲ್ಯದಲ್ಲೇ ನಾನು ವಿಜ್ಞಾನಿ ಆಗ್ತೀನಿ, ದೇಶಕ್ಕೆ ಸೇವೆ ಮಾಡ್ತೀನಿ ಅನ್ನೋ ಕನಸು ಹಿಡಿದುಕೊಂಡಿದ್ದರು. ಆ ಕನಸು ಅವರನ್ನು ರಾಷ್ಟ್ರಪತಿಯಾಗುವವರೆಗೂ ಮುನ್ನಡೆಸಿತು. ಹೀಗಾಗಿ ಸ್ನೇಹಿತರೆ, ಲಾ ಆಫ್ ಅಟ್ರಾಕ್ಷನ್ ಕೇವಲ ಪುಸ್ತಕದ ಸಿದ್ಧಾಂತವಲ್ಲ, ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಶಕ್ತಿ. ಧನಾತ್ಮಕವಾಗಿ ಯೋಚಿಸಿ, ಸ್ಪಷ್ಟ ಗುರಿ ಹೊಂದಿ, ಅದನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿ, ಕೃತಜ್ಞತೆಯಿಂದಿರಿ, ಕ್ರಮ ಕೈಗೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಎಲ್ಲವನ್ನೂ ಆಕರ್ಷಿಸಬಹುದು. ನಿಮ್ಮ ಕನಸುಗಳನ್ನು ನನಸು ಮಾಡುವ ಧ್ವನಿಗಾಗಿ ಕ್ವಾಂಟಮ್ ವೈಬ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.